ಶೃಂಗೇರಿ ಕಾಂಗ್ರೆಸ್ ಶಾಸಕ ರಾಜೇಗೌಡರಿಂದ ಶಾಕಿಂಗ್ ನಿರ್ಧಾರ. ಚುನಾವಣಾ ರಾಜಕೀಯದಿಂದ ಕಾಂಗ್ರೆಸ್ ಹಾಲಿ ಶಾಸಕ ನಿವೃತ್ತಿ ಪಡಿತಾರಾ? ಹಾಗಾದ್ರೆ ಮುಂದಿನ ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ರಾಜೇಗೌಡ ಡಿಕ್ಲೇರ್ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೃಂಗೇರಿ ಕಾಂಗ್ರೆಸ್ ಶಾಸಕ ರಾಜೇಗೌಡರಿಂದ ಶಾಕಿಂಗ್ ನಿರ್ಧಾರ ಇದು. ಚುನಾವಣಾ ರಾಜಕೀಯದಿಂದ ಕಾಂಗ್ರೆಸ್ ಹಾಲಿ ಶಾಸಕ ನಿವೃತ್ತಿ ಪಡಿತಾರಾ? ಮುಂದಿನ ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಅಂತ ರಾಜೇಗೌಡ ಡಿಕ್ಲೇರ್ ಮಾಡಿದ್ದಾರೆ. ಶಾಕಿಂಗ್ ನಿರ್ಣಯ ಕೈಗೊಂಡ ಶೃಂಗೇರಿ ಶಾಸಕ ರಾಜೇಗೌಡ, ನಾನು ಚುನಾವಣೆಗೆ ನಿಲ್ಲೋದಿಲ್ಲ, ನೀವು ಯಾರಾದ್ರೂ ನಿಲ್ಲಿ. ಕೆಟ್ಟ ಮನಸ್ಥಿತಿಯ ಮನುಷ್ಯ ಇಲ್ಲಿ ಮತ್ತೆ ಶಾಸಕರಾಗಬಾರ್ದು. ಒಂದೊಮ್ಮೆ ಆದ್ರೆ ಶೃಂಗೇರಿ ಕ್ಷೇತ್ರಕ್ಕೆ ಅದು ದೊಡ್ಡ ಮಾರಕ. ಯಾರ ಮನೆ ಹೆಣ್ಣು ಮಕ್ಕಳಿಗೆ ಏನು ಮಾಡುತ್ತಾರೋ ಗೊತ್ತಿಲ್ಲ. ಎಲ್ಲೂ ಮುಕ್ತವಾಗಿ ಯಾರು ಓಡಾಡೋಕೆ ಆಗುವುದಿಲ್ಲ. ಚುನಾವಣೆಗೆ ಸ್ಪರ್ಧಿಸದಿದ್ರೂ ಜೀವ ಕೊಟ್ಟ ಕ್ಷೇತ್ರಕ್ಕಾಗಿ ದುಡಿತೇನೆ. ಡಿಎನ್ ಜೀವರಾಜ್ ಹೆಸರು ಹೇಳದೆ ಟಾಂಗ್ ಕೊಟ್ರ ಶೃಂಗೇರಿ ಕಾಂಗ್ರೆಸ್ ಶಾಸಕ ರಾಜೇಗೌಡ. ಡಿಎನ್ ಜೀವರಾಜ್ ಹೆಸರು ಹೇಳದೆ ರಾಜೇಗೌಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ಚುನಾವಣೆಗೆ ನಾನು ಸ್ಪರ್ಧಿಸಲ್ಲ ಅಂತ ಡಿಕ್ಲೇರ್ ಮಾಡಿದ್ದಾರೆ. ನಾನು ಚುನಾವಣೆಗೆ ನಿಲ್ಲೋದಿಲ್ಲ, ನೀವು ಯಾರಾದ್ರೂ ನಿಲ್ಲಿ. ಕೆಟ್ಟ ಮನಸ್ಥಿತಿಯ ಮನುಷ್ಯ ಇಲ್ಲಿ ಮತ್ತೆ ಶಾಸಕನಾಗಬಾರ್ದು. ಒಂದೊಮ್ಮೆ ಆದ್ರೆ ಶೃಂಗೇರಿ ಕ್ಷೇತ್ರಕ್ಕೆ ಅದು ದೊಡ್ಡ ಮಾರಕ ಆಗುತ್ತೆ. ಡಿಎನ್ ಜೀವರಾಜ್ ಹೆಸರು ಹೇಳದೆ ರಾಜೇಗೌಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಜನಾಂದೋಲನ ವೇದಿಕೆಯ ಮೇಲೆ ಕಾಂಗ್ರೆಸ್ ಶಾಸಕ ರಾಜೇಗೌಡ ಗಳಗಳನ್ನೇ ಕಣ್ಣೀರನ್ನ ಇಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು. ಕಾಂಗ್ರೆಸ್ ಜನಾಂದೋಲನ ವೇದಿಕೆಯ ಮೇಲೆ ಇದೀಗ ಕಾಂಗ್ರೆಸ್ ಶಾಸಕ ರಾಜೇಗೌಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಚುನಾವಣಾ ರಾಜಕೀಯದಿಂದ ಕಾಂಗ್ರೆಸ್ ಹಾಲಿ ಶಾಸಕ ನಿವೃತ್ತಿಯನ್ನ ಪಡಿತಾರಾ? ಯಾಕಂದ್ರೆ ಅವರೇ ಕೊಟ್ಟಂತ ಒಂದು ಹೇಳಿಕೆ. ಯಾರ ಮನೆ ಹೆಣ್ಣು ಮಕ್ಕಳಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ, ಒಂದೊಮ್ಮೆ ಆದ್ರೆ ಶೃಂಗೇರಿ ಕ್ಷೇತ್ರಕ್ಕೆ ಅತಿ ದೊಡ್ಡ ಮಾರಕ ಆಗುತ್ತೆ. ಕೆಟ್ಟ ಮನಸ್ಸಿನ ಮನುಷ್ಯ ಇಲ್ಲಿ ಮತ್ತೆ ಶಾಸಕನಾಗಬಾರ್ದು. ನಾನು ಚುನಾವಣೆಗೆ ನಿಲ್ಲೋದಿಲ್ಲ, ನೀವು ಯಾರಾದ್ರೂ ನಿಲ್ಲಿ ಅನ್ನುವಂತ ಹೇಳಿಕೆಯನ್ನ ಕೊಡ್ತಾ ಇಂಡೈರೆಕ್ಟ್ ಆಗಿ ಡಿಎನ್ ಜೀವರಾಜ್ ಹೆಸರು ಹೇಳದೆ ರಾಜೇಗೌಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೀಗ ಡಿಎನ್ ಜೀವರಾಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 2010ರಲ್ಲಿ ಇವರ ಮೇಲೆ ಒಂದು ಆರೋಪ ಅಲ್ಲಿ ಬಂದಿರುತ್ತೆ. ಅಂದ್ರೆ ಯುವತಿಯನ್ನ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ 2010ರಲ್ಲಿ ಮಾಡಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ 2013ರಲ್ಲಿ ಜೀವರಾಜ್ ಮೇಲೆ ಕೇಸ್ ದಾಖಲಾಗುತ್ತೆ, ಆರೋಪ ಬಂದಿರುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಡೈರೆಕ್ಟ್ ಆಗಿ ಮಾತನಾಡಿದ್ರ ವೇದಿಕೆ ಮೇಲೆ ಗಳಗಳನ್ನೇ ಕಣ್ಣೀರಿಟ್ಟ ಕಾಂಗ್ರೆಸ್ ಶಾಸಕ, ಶೃಂಗೇರಿ ಕ್ಷೇತ್ರದ ಶಾಸಕ ಟಿಡಿ ರಾಜೇಗೌಡ ಕಣ್ಣೀರು. ಬಾಳೆಹೊನ್ನೂರಿನಲ್ಲಿ ಪಕ್ಷದ ಕಾರ್ಯಕ್ರಮದಲ್ಲಿ ಕಣ್ಣೀರನ್ನ ಇಟ್ಟಿದ್ದಾರೆ. ಕುಟುಂಬಕ್ಕೆ ಎದುರಾಗಿರುವ ಸಂಕಷ್ಟ ಹೇಳುತ್ತಾ ಕಣ್ಣೀರನ್ನ ಹಾಕಿದ್ದಾರೆ. ನನ್ನ ಕುಟುಂಬ ಬೀದಿಗೆ ತಂದಿದ್ದಾರೆ, ಕೋರ್ಟ್ಗೆ ಅಲಿಸ್ತಾ ಇದ್ದಾರೆ. ನನ್ನ ಮನೆ ಹಾಳು ಮಾಡಿದ್ದಾರೆ, ನಾನು ಸಾಲ ಮಾಡಿದ್ದೇನೆ. ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಐಟಿ ರೇಡ್ ಮಾಡಿಸಿದ್ರು. ಡಿಎನ್ ಜೀವರಾಜ್ ಹೆಸರು ಹೇಳದೆ ರಾಜೇಗೌಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವೇದಿಕೆ ಮೇಲೆ ಗಳಗಳನೆ ಕಣ್ಣೀರನ್ನ ಹಾಕ್ತಾ ಕಾಂಗ್ರೆಸ್ ಶಾಸಕ ರಾಜೇಗೌಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಬಾಳೆಹೊನ್ನೂರಿನಲ್ಲಿ ಪಕ್ಷದ ಕಾರ್ಯಕ್ರಮದಲ್ಲಿ ಕಣ್ಣೀರನ್ನ ಹಾಕಿರುವಂತದ್ದು. ಕಾಂಗ್ರೆಸ್ ಜನಾಂದೋಲನ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಕಣ್ಣೀರನ್ನ ಹಾಕಿದ್ದಾರೆ. ಕುಟುಂಬಕ್ಕೆ ಎದುರಾಗಿರುವ ಸಂಕಷ್ಟ ಹೇಳುತ್ತಾ ಕಣ್ಣೀರನ್ನ ಹಾಕ್ತಾರೆ. ನನ್ನ ಕುಟುಂಬ ಬೀದಿಗೆ ತಂದಿದ್ಯಾರು ಅಂತ ಅಂದ್ರೆ ಇವರೇ, ಕೋರ್ಟ್ಗೆ ಅಲೆಸ್ತಾ ಇದ್ರು. ನನ್ನ ಮನೆ ಹಾಳು ಮಾಡಿದ್ದಾರೆ, ನಾನು ಸಾಲ ಮಾಡಿದ್ದೇನೆ. ಇದಕ್ಕೆಲ್ಲ ಕಾರಣ ಯಾರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಎನ್ ಜೀವರಾಜ್ ಹೆಸರನ್ನ ಹೇಳದೆ ಇಂಡೈರೆಕ್ಟ್ ಆಗಿ ಮಾತನಾಡಿರುವಂಥದ್ದು ರಾಜೇಗೌಡ. ನೋಡಿ, ನಾನು ಆಗ್ಲೇ ಮಾತನಾಡ್ತಾ ಇದ್ದೆ, 2013ರಲ್ಲಿ ಒಂದು ಕೇಸ್ ಅವರ ಮೇಲೆ ದಾಖಲಾಗುತ್ತೆ, ಡಿಎನ್ ಜೀವರಾಜ್ ಮೇಲೆ. ಅದರಿಂದ ಕೆಟ್ಟ ಜನರಿಗೆ ತೊಂದರೆ ಕೊಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿ ಈ ಕ್ಷೇತ್ರದ ಜನರಿಗೆ ಅನ್ಯಾಯ ಆಗಬಾರ್ದು. ನಾನಿವತ್ತು ನನ್ನೆಲ್ಲ ನೀವು ಬೈಬಹುದು, ನಾನೊಂದು ಘೋಷಣೆಯನ್ನು ಮಾಡ್ತೇನೆ.
ಇವತ್ತು ನಿಮಗೆ ಮಾನ ಮರ್ಯಾದೆ ಇದ್ರೆ, ಈ ಕ್ಷೇತ್ರದ ಬಗ್ಗೆ ಗೌರವ ಇದ್ರೆ, ಈ ಕ್ಷೇತ್ರದ ಬಗ್ಗೆ ಮಾಡಿರ್ತಕ್ಕಂಥ ಅನ್ಯಾಯವನ್ನ ಮನವರಿಕೆ ಮಾಡಿಕೊಂಡು, ಈ ಕ್ಷೇತ್ರದ ಮಹಿಳೆಯರಿಗೆ ಮಾಡಿರ್ತಕ್ಕಂಥ ಅನ್ಯಾಯವನ್ನ ಮನವರಿಸಿಕೊಂಡು ನೀವು ನಾಳೆ ಡಿಕ್ಲೇರ್ ಮಾಡಬೇಕು. ನಾನು ಮುಂದೆ ಈ ಕ್ಷೇತ್ರದ ಚುನಾವಣೆಗೆ ನಿಲ್ಲದಿಲ್ಲ ಅಂತೇಳಿ ನಾನು ನಾಳೆ ಡಿಕ್ಲೇರ್ ಮಾಡ್ತೇನೆ. ನಾನು ಈ ಕ್ಷೇತ್ರದ ಚುನಾವಣೆಗೆ ನಾನು ನಿಲ್ಲದಿಲ್ಲ. ನಿಮ್ ಜೊತೆ ನಿಂತು ಚುನಾವಣೆಗೆ ನಿಂದಲೇ ಇದ್ರು. ನನ್ನ ಜೀವ ಕೊಟ್ಟು ಈ ಕ್ಷೇತ್ರದ ಜನರಿಗೆ ದುಡಿತಾರೆ. ನನ್ನ ಜೀವ ತಿಂದಿದ್ದೀನಿ. ನನ್ನ ಕುಟುಂಬ ಬೀದಿಗೆ ತಂದಿದ್ದೀನಿ. ದಿನನಿತ್ಯ ಕೋಟಿ ಅನ್ಯಾಯ ಮಾಡಿದ್ದೀನಿ. ನನ್ನ ಹಾಳು ಮಾಡಿದ್ದೀನಿ. ನೀವು ಸಾಲ ಮಾಡಿದ್ದೀನಿ. ನಾನು ಇಷ್ಟೊಂದು ಅನ್ಯಾಯ ಮಾಡಿದ್ರೆ ಜನಕ್ಕೆ, ಇಷ್ಟೊಂದು ಅನ್ಯಾಯ ಮಾಡಿದ್ರೆ ಜನಗೆ ಅನ್ಯಾಯ ಮಾಡಿಲ್ಲ. ಚೆನ್ನಾಗನ್ಯಾಯ ಮಾಡಿಲ್ಲ. ನಾನು ಇವತ್ತು ವಾಸನೆ ಮಾಡ್ತಾರೆ. ನಾನೆಲ್ಲದಿಲ್ಲ ಚುನಾವಣೆಗೆ. ನೀವು ಯಾರು ಹಸದಿಲ್ಲ. ಆ ಮನುಷ್ಯ ಅಂತ ಕೆಟ್ಟ ಮನಸ್ಥಿತಿಯ ಮನುಷ್ಯ ಈ ಕ್ಷೇತ್ರದ ಶಾಸಕ ಮತ್ತಾಗಬಾರ್ದು. ಆದ್ರೆ ಈ ಕ್ಷೇತ್ರಕ್ಕೆ ದೊಡ್ಡ ಮಾರಕ. ಯಾರ ಮನೆ ಹೆಣ್ಣು ಮಕ್ಕಳು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ರಾಜಕಾರಣ ಮಾಡಿ ಅದರಿಂದ ಕೆಟ್ಟ ಜನರಿಗೆ ತೊಂದರೆ ಕೊಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿ ಈ ಕ್ಷೇತ್ರದ ಜನರಿಗೆ ಅನ್ಯಾಯ ಆಗ್ಬಾರ್ದು. ನಾನಿವತ್ತು ನನ್ನೆಲ್ಲ ನೀವು ಬೈಬೋದು. ನಾನೊಂದು ಘೋಷಣೆಯನ್ನು ಮಾಡ್ತೇನೆ. ಇವತ್ತು ನಿಮಗೆ ಮಾನ ಮರ್ಯಾದೆ ಇದ್ರೆ, ಈ ಕ್ಷೇತ್ರದ ಬಗ್ಗೆ ಗೌರವ ಇದ್ರೆ, ಈ ಕ್ಷೇತ್ರದ ಬಗ್ಗೆ ಮಾಡಿರ್ತಕ್ಕಂಥ ಅನ್ಯಾಯವನ್ನ ಮನವರಿಕೆ ಮಾಡಿಕೊಂಡು, ಈ ಕ್ಷೇತ್ರದ ಮಹಿಳೆಯರಿಗೆ ಮಾಡಿರ್ತಕ್ಕಂಥ ಅನ್ಯಾಯವನ್ನ ಮನವರಿಸಿಕೊಂಡು ನೀವು ನಾಳೆ ಡಿಕ್ಲೇರ್ ಮಾಡಬೇಕು. ನಾನು ಮುಂದೆ ಈ ಕ್ಷೇತ್ರದ ಚುನಾವಣೆಗೆ ನಿಲ್ಲದಿಲ್ಲ ಅಂತೇಳಿ ನಾನು ನಾಳೆ ಡಿಕ್ಲೇರ್ ಮಾಡ್ತೇನೆ. ನಾನು ಈ ಕ್ಷೇತ್ರದ ಚುನಾವಣೆಗೆ ನಾನು ನಿಲ್ಲದಿಲ್ಲ. ನಿಮ್ ಜೊತೆ ನಿಂತು ಚುನಾವಣೆಗೆ ನಿಂದಲೇ ಇದ್ರು. ನನ್ನ ಜೀವ ಕೊಟ್ಟು ಈ ಕ್ಷೇತ್ರದ ಜನರಿಗೆ ದುಡಿತಾರೆ. ನನ್ನ ಜೀವ ತಿಂದಿದ್ದೀನಿ. ನನ್ನ ಕುಟುಂಬ ಬೀದಿಗೆ ತಂದಿದ್ದೀನಿ. ದಿನನಿತ್ಯ ಕೋಟಿ ಅನ್ಯಾಯ ಮಾಡಿದ್ದೀನಿ. ನನ್ನ ಡಿಎನ್ ಜೀವರಾಜ್ ಹೆಸರು ಹೇಳದೆ ರಾಜೇಗೌಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಾನು ಕೂಡ ಎಲೆಕ್ಷನ್ಗೆ ನಿಲ್ಲೋದಿಲ್ಲ, ನಾನು ಕೂಡ ಸ್ಪರ್ಧೆ ಮಾಡೋದಿಲ್ಲ, ನೀವು ಸಹಿತ ಮಾಡಬೇಡಿ. ನನ್ನ ಪಕ್ಷದ ಕಾರ್ಯಕರ್ತರಿಗೆ ನಾನು ಅವಕಾಶ ಮಾಡಿಕೊಡ್ತೀನಿ ಹೊರತು ನೀವು ಕೂಡ ಎಲೆಕ್ಷನ್ಗೆ ನಿಲ್ಲೋದಿಲ್ಲ, ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ ಅಂತ ಅಂದ್ರೆ ನಾನು ಸಹಿತ ನಿವೃತ್ತಿ ಹೊಂದ್ತೀನಿ ಅನ್ನುವಂಥ ವಿಚಾರವನ್ನ ಅಲ್ಲಿ ಪ್ರಸ್ತಾಪ ಮಾಡ್ತಾ ಕಣ್ಣೀರನ್ನ ಹಾಕ್ತಾ ಹೇಳ್ತಾರೆ. ನನ್ನ ಕುಟುಂಬವನ್ನ ಅಲೆದಾಡಿಸಿದ್ರು, ಕೋರ್ಟ್ಗೆ ಅಲೆದಾಡಿಸಿದ್ದಾರೆ, ಇಲ್ಲದ ಸಲ್ಲದ ಆರೋಪಗಳನ್ನ ಮಾಡಿದ್ದಾರೆ, ನಾನು ಸಾಲ ಮಾಡ್ಕೊಂಡಿದ್ದೀನಿ, ನಾನು ಸಾಕಷ್ಟು ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀನಿ, ಇದಕ್ಕೆಲ್ಲ ಕಾರಣ ಅವರೇ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಎನ್ ಜೀವರಾಜ್ ಹೆಸರು ಹೇಳದೆ ಇಂಡೈರೆಕ್ಟ್ ಆಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಒಬ್ಬ ಕೆಟ್ಟ ಮನುಷ್ಯ ಇಲ್ಲಿ ಸ್ಪರ್ಧೆ ನಿಲ್ಲದೆ ಇದ್ರೂ ಪರವಾಗಿಲ್ಲ, ಅಂದ್ರೆ ಸ್ಪರ್ಧೆ ನಿಲ್ಲೋದು ಬೇಡ, ಒಬ್ಬ ಒಳ್ಳೆಯ ಒಂದು ಅಧಿಕಾರಿ ಬರಲಿ, ಒಬ್ಬ ಒಳ್ಳೆಯ ನಾಯಕ ಬರಬೇಕು. ಯಾಕಂದ್ರೆ ಕೆಟ್ಟ ಮನುಷ್ಯರು ಬಂದ್ರು ಯಾವ ಮನೆಯ ಹೆಣ್ಣು ಮಕ್ಕಳು ಇಲ್ಲಿ ಸುರಕ್ಷಿತವಾಗಿರೋಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಹೇಳಿರುವಂಥದ್ದು. ಈ ಹಿಂದೆ ಇದೀಗ ಜೀವರಾಜ್ ಮೇಲೆ ಒಂದು ಕೇಸ್ ಕೂಡ ಅಲ್ಲಿ ದಾಖಲಾಗುತ್ತೆ, ಆರೋಪ ಸಹಿತ ಬಂದಿರುತ್ತೆ ಅತ್ಯಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದನ್ನ ಇಲ್ಲಿ ಪ್ರಸ್ತಾಪಿಸದೆ ಇಂಡೈರೆಕ್ಟ್ ಆಗಿ ಇದೀಗ ಜೀವರಾಜ್ ಹೆಸರನ್ನ ಹೇಳದೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ರಾಜೇಗೌಡ.